ದ ಏರ್ಲೈನ್ಸ್. ಸೊ ಇಲ್ಲೇ ಪಕ್ಕದಲ್ಲೇ ಇದೆ ಫೇವ್ರೆಟ್ ಕಾರ್ನರ್. ನನಗೆ ನಿಜ ಜಲಸ್ ಆಗ್ತಾ ಇದೆ. ನಾನು ಪಾಸಿಂಗ್ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ವಿ ಅಂದರೆ ನಾವು ಅಲ್ಲಿಂದ ಇಲ್ಲಿಗೆ 500 ಮೀಟರ್ಸು ಇಲ್ಲ, ಆರಾಮಾಗಿ ನಡ್ಕೊಂಡು ಬಂದಿದ್ರೆ ಆಗಿರುತ್ತೆ. ಮಳೆ ಸ್ಟಾರ್ಟ್ ಆಗಿದೆ, ಹನಿ ಬೀಳ್ತಾ ಇದೆ, ಪಕ್ಕ ಮಳೆ ಬರುತ್ತೆ. ತುಂಬ ಅಂದರೆ ಮಳೆಯಲ್ಲೇ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಾದ್ರೂ ಛತ್ರಿ ಸಿಕ್ಕರೆ ಆ ಛತ್ರಿ ತಗೊಂಡೆ ಶಾಪಿಂಗ್ ಮಾಡೋಣ. ಛತ್ರಿ ಹೊಡ್ಕೊಂಡು ಬಂದು ಒಂದು ದೊಡ್ಡ ಛತ್ರಿ ಕೆಳಗಡೆ ನಿಂತಿದ್ದೀವಿ. ಇಷ್ಟು ದೊಡ್ಡ ಛತ್ರಿ, ಸೂಪರ್ ಆಫರ್ ತೃಪ್ತಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಚಾರ್ಜರ್ ವಿ ಆರ್ಡರ್ಡ್ ಒನ್ ಲೆಮನ್ ಐಸ್ ಟೀ. ಹೇಗಿದ್ದೆ ಗ್ಲಾಸ್ ಗುಡಿ ಚಿಕ್ಕ ಮಕ್ಕಳು ಐಟಮ್ಸ್ ಇದೆಯಲ್ಲ ತೃಪ್ತಿ, ನಾವೇನು ತಗೊಳ್ಳೋದು ಇಲ್ಲಿ? ಹಿಂಗೆ ತಗೊಂಡು ಹಿಂಗೆ ಹೊಡ್ಕೊಂಡು ಹಿಂಗೆ ಹಾಕೊಂಡ್ರೆ ತಗೋ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಡೇ ಔಟ್ ಇನ್ ಬ್ಯಾಂಗ್ಳೂರ್ ಅಂತ. ಫ್ರಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಡಿನ್ನರ್ ಏನೇನು ಮಾಡ್ತೀವಿ ಅಂತ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಫಸ್ಟು ಏನಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ವಿಂಟೇಜ್ ಬ್ರೇಕ್ಫಾಸ್ಟ್ ಜಾಗ ಅಂದರೆ ಅದು ಏರ್ಲೈನ್ಸ್. ಸೊ ಅಲ್ಲಿ ಹೋಗಿ ದೋಸೆ ತಿನ್ನೋಣ ಅಂದ್ಕೊಂಡಿದ್ವಿ. ಸೊ ನನ್ನ ಜೊತೆ ದೋಸೆ ತಿನ್ನೋಕ್ಕೆ ನಮ್ಮ ತೃಪ್ತಿನೂ ಬರ್ತಾ ಇದ್ದಾಳೆ. ನದಿಯೇ ನದಿಯೇ ನಿನಗಾಗಿ ನಾ ಕಾಯುವೆ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ 80 ಫೀಟ್ ರೋಡ್ RMV ಹತ್ರ ನನ್ನ ಗಾಡಿ ಪಾರ್ಕ್ ಮಾಡಿ ಸೊ ಇಲ್ಲಿಂದ ಆಟೋದಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಏನು ಪ್ಲ್ಯಾನ್ ಅಪ್ಪ ಅಂದರೆ ಇವತ್ತು ಕಂಪ್ಲೀಟ್ ಆಟೋದಲ್ಲೇ ಓಡಾಡೋಣ ಅಂತ. ಬಿಕಾಸ್ ಆಟೋದಲ್ಲಿ ಓಡಾಡಿದ್ರೆ ಸ್ವಲ್ಪ ನೆಮ್ಮದಿಯಾಗಿ ಓಡಾಡ್ಬೋದು. ಆಟೋ ಬುಕ್ ಮಾಡಿದ್ದೀವಿ ಓಲಾ. ಸೊ ವೇಟಿಂಗ್. ಸೊ ತೃಪ್ತಿ ಆಟೋ ಬುಕ್ ಮಾಡಿ ವೇಟ್ ಮಾಡ್ತಾ ಇದ್ವಿ. ಸೊ ಬರ್ತಾ ಇದ್ದಾರೆ ನಮ್ಮ ಆಟೋ ಅಣ್ಣ, ಹೆಸರು ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಸೊ ವೇಟ್ ಮಾಡ್ತಾ ಮಂಜುನಾಥ್ ಅವರು ಬಂದಿದ್ದಾರೆ. ಸೊ ಆಟೋ ಹತ್ಕೊಂಡು ಏರ್ಲೈನ್ಸ್ಗೆ ಹೋಗೋಣ. 0285 ಟೈಮ್ ಬಂದು 12 ಗಂಟೆ ಆಗಿದೆ. ಇನ್ನು ತಿಂಡಿ ಮಾತ್ರ ತಿಂದಿಲ್ಲ ನಾವು. ಲೇಟ್ ಆಗೋಯ್ತು. ಆದಷ್ಟು ಬೇಗ ಹೋಗಿ ತಿಂಡಿ ತಿನ್ನಬೇಕು. ಊಟ ಮಾಡೋ ಟೈಮಲ್ಲಿ ತಿಂಡಿ ತಿಂತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮಗೆ ಈ ಆಟೋ ರೈಡ್ಸ್ ಅಂದರೆ ಸಖತ್ ಇಷ್ಟ. ಒಂಥರ ಏನೋ ಒಂದು ಬೆಂಗಳೂರು ವೈಬು ಫೀಲು, ಏನೋ ಒಂಥರ ಮಜಾ ಆಟೋ. ಚಿನ್ನಸ್ವಾಮಿ ಮುಂದೆ. ಆರ್ ಯು ವೇಟಿಂಗ್ ಫಾರ್ RCB ಮ್ಯಾಚ್ ದಿಸ್ ಇಯರ್? ಲಾಸ್ಟ್ ಇಯರ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಬೆಂಕಿ. ಮ್ಯಾಚ್ ಬೇರೆ ವಿನ್ ಆಗಿದ್ವಿ ಕಂಟಿನ್ಯೂಸ್. ನಾವು ಹೋಗಿದ್ದು ಮ್ಯಾಚ್ ಮಾತ್ರ ಗೆದ್ದಿದ್ದು. ಆ್ಯಕ್ಚುಲಿ ಆ ಟೈಮಲ್ಲಿ ಆಲ್ಮೋಸ್ಟ್ 5 ಮ್ಯಾಚ್ ಏನೋ ಸೋತಿದ್ರು. ಸೊ ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಬರಲಿ. ವಿ ಆರ್ ವೇಟಿಂಗ್. ಎಲ್ಲರ ಅಚ್ಚುಮೆಚ್ಚಿನ ಟಾನಿಕ್. We reached the location. We reached the airlines. ಸೊ ಇಲ್ಲಿ ಬರೀ ಏರ್ಲೈನ್ಸ್ ಹೋಟೆಲ್ ಮಾತ್ರ ಇಲ್ಲ, ಪಕ್ಕದಲ್ಲಿ ಕಾರ್ನರ್ ಹೌಸ್ ಇದೆ. ಕಾರ್ನರ್ ಹೌಸ್ ಮಾತ್ರ ಹೆವಿ ವಿಂಟೇಜ್ ಆಗಿದೆ. ಈ ಕಡೆ ಬಂದರೆ ದಿ ಬೀಟಲ್ ಲೀಫ್ ಇದು ಬಂದು ಪಾನ್ ಶಾಪ್. ಪಿಜ್ಜಾ ಸ್ಟಾಪ್ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿಂದ ಈ ಕಡೆ ತಿರುಗಿದ್ರೆ F4 ಫ್ರೈಸ್ ಅಂತ ಏನೋ ಇದೆ. ಕ್ರೇಜಿ ಆಗಿದೆ F4 ಫ್ರೈಸ್ ಅಂತ. ಸೊ ಅದು ಬಿಟ್ಟರೆ ಇದು ಮ್ಯಾಗಿ ಹಬ್ಬು. ಸತ್ತು ಹನಿ ಅಂತ ಒಂದು ಮ್ಯಾಗಿ ಪ್ಲೇಸ್ ಇದೆ. ಸೊ ಅದು ಅಮೇಝಿಂಗ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ನಮಗೆ ಆಲ್ಮೋಸ್ಟ್ ಈ ಜಾಗದಲ್ಲೇ ಒಂದು ವಿಡಿಯೋ ಮಾಡೋಣ ಅನಿಸ್ತಾ ಇದೆ. ಸೊ ಆದಷ್ಟು ಬೇಗ ಇಲ್ಲಿದೆ ಕಂಪ್ಲೀಟ್ 1 ಡೇ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಆರಾಮಾಗಿ. ಸೊ ಆ ಕಡೆ ಹೋದರೆ ಶ್ರೀರಾಜ್ ಲಸ್ಸಿ ಆ್ಯಂಡ್ ಸೊ ಒನ್ ಮೋರ್ ಪ್ಲೇಸ್ ಈಸ್ ಡೋನ್ ಝೋನ್ ಅಂತ ಏನೋ ಒಂದು ಜಾಗ ಇದೆ.
ಸೊ ಪ್ರೀಮಿಯಮ್ ಫ್ರೋಝನ್ ಯಾಗರ್ಟ್ ಅಂತೆ. ಸೊ ಯಾಗರ್ಟ್ದೇ ಒಂದು ಪ್ಲೇಸು. ಸೊ ಇದೆಲ್ಲ ಜಾಗದ ಮಧ್ಯ ನಾವು ಹುಡುಕ್ತಾ ಇದ್ವಿ ಏರ್ಲೈನ್ಸ್ ಎಲ್ಲಿದೆ ಅಂತ. ಸೊ ಏರ್ಲೈನ್ಸ್ ಎಲ್ಲಿದೆ ಅಂದರೆ ಸೊ ಗೇಟಿಂದ ಒಳಗಡೆ ಬಂದು ಸೊ ಈ ಸತ್ತು ಹನಿ ಪಕ್ಕದಲ್ಲಿ ಹೋದರೆ ಸೊ ಇಲ್ಲಿ ಏರ್ಲೈನ್ಸ್ ಇದೆ ನಮಗೆ. ಸೊ ನೋಡೋಣ ಬನ್ನಿ. ಆಗ ಮಾತ್ರ ಸಕ್ಕತ್ತಾಗಿದೆ ಸೀರಿಯಸ್ಲಿ. ಸೊ ನಮ್ಮ ತೃಪ್ತಿ ಆಲ್ರೆಡಿ ಜಾಗ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ. ಸೊ ಏನೋ ಕಷಾಯ ಬೇರೆ ಕೊಟ್ಟಿದ್ದಾರೆ. ಏನು ಕಷಾಯ ಇದು? ಜೀರಾ ಕಷಾಯ. ಟೇಸ್ಟ್ ಮಾಡಿಲ್ವಾ ಇನ್ನು? ಸೊ ಟೇಸ್ಟ್ ಮಾಡೋಣ ಜೀರಾ ಕಷಾಯ ಹೆಂಗಿದೆ ಅಂತ. ಬಿಸಿನೀರಿಗೆ ಜೀರಾ ಹಾಕಿ ಕೊಟ್ಟಿದ್ದಾರೆ, ಬಟ್ ಹೆಲ್ತಿಗೆ ಒಳ್ಳೇದು, ಕುಡಿಬೇಕು. ಹೆಂಗಿದೆ ತೃಪ್ತಿ? ಎಮ್ಮೆ ಆಗಿದೆಯಾ? ಇಲ್ಲಿ ಸೆಲ್ಫ್ ಸರ್ವಿಸ್ ಇಲ್ಲ. ಸೊ ಅವರೇ ಬಂದು ಆರ್ಡ್ರ್ ತಗೋತಾರೆ. ಸೊ ಎಲ್ಲ ನಮ್ಮ ಕನ್ನಡದವರೇ ಇದ್ದಾರೆ ಅಂಕಲ್ಸ್ ಎಲ್ಲ. ಸೊ ಏನು ಆರ್ಡ್ರ್ ಮಾಡ್ತಾ ಇದ್ದೀವಿ? ನಂಗೊಂದು ಮಸಾಲೆ ದೋಸೆ. ನಿಂಗೇನು ಬೇಕು? ಪ್ಲೇನ್ ದೋಸೆ? ನಾನು ಪ್ಲೇನ್ ದೋಸೆ ಹೇಳ್ತೀನಿ. ಮಸಾಲ ತೃಪ್ತಿದು ಪ್ಲೇನು, ನಂದು ತಿನ್ನೋಣ ಹೆಂಗಿದೆ ನೋಡೋಣ. ಸೊ ತಿಂದ್ಬಿಟ್ಟು ಹೇಳ್ತೀವಿ ರಿವ್ಯೂಸು ಹೆಂಗಿತ್ತು ಅಂತ. ಜಾಗ ಮಾತ್ರ ಸಖತ್ತಾಗಿದೆ. ಜಾಗಕ್ಕೋಸ್ಕರನೇ ಬರಲೇಬೇಕಿಲ್ಲಿ, ಅದಂತೂ 100% ನಿಜ. ಬಟ್ ಟೇಸ್ಟ್ ಹೆಂಗಿದೆ ನೋಡೋಣ. ಟೇಸ್ಟು ಚೆನ್ನಾಗಿದ್ದು ಜಾಗನೂ ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಬೇರೆ ವಿಷಯ ಇಲ್ಲ. ವೈಬ್. ಇದು ಮಸಾಲೆ ದೋಸೆ ತಾನೇ ನಿಂತಿದ್ದು ತೊಗೊಂಡಿರೋದು? ಹೆಂಗಿದೆ ನೋಡೋಣ. ಹಾಂ, ಚೆನ್ನಾಗಿದೆಯಾ? ನಿಜ ಪಕ್ಕ. ಸೊ ರೆಫರ್ ಮಾಡ್ಬೋದಾ ಎಲ್ರಿಗೂ? ಕ್ರೇಜಿ. ನಂದು ನೋಡೋಣ. ಹೆಂಗಿದೆ? ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಸಖತ್ತಾಗಿದೆ. ಆರಾಮಾಗಿ ಬರ್ಬೋದು. ಇಂಥ ವೈಬಲ್ಲಿ ಇಲ್ಲಿ ಕುತ್ಕೊಂಡು ತಿನ್ನೋದೇ ಒಂದು ಮಜಾ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. 15 ಆಗಿದೆ, ಆದರೂ ನಿಮಗೆ ದೋಸೆ ಎನಿ ಟೈಮ್ ಸಿಗುತ್ತೆ. ಯಾವಾಗ ಬಂದರೂ ದೋಸೆ ತಿನ್ಬೋದು ಇಲ್ಲಿ. ಸೊ 1:15 ಊಟ ಟೈಮಿಗೆ ಬಂದು ದೋಸೆ ತಿಂತಾ ಇದ್ದೀವಿ. ಎಲ್ಲ ಸಖತ್ತಾಗಿದೆ. ಬಟ್ ಮಳೆ ಬಂದರೆ ಏನು ಮಾಡೋದು? ಮಳೆಯಲ್ಲೇ ಕುತ್ಕೊಂಡು ತಿನ್ನೋದು. ಹೌದು, ಇಟ್ಸ್ ಓಪನ್, ಫುಲ್ ಓಪನ್. ಇದು ಬಿಟ್ಟು ಬೇರೆ ಇವ್ರದ್ದಿಲ್ವಾ ಜಾಗ? ಇಲ್ಲ ಅನ್ಸುತ್ತೆ, ಇದಷ್ಟೇ ಓಪನ್ ಅಷ್ಟೇ. ಸೊ ಮಳೆ ಬಂದರೆ ಕೂರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಶೆಲ್ಟರ್ ಮಾಡಿಸ್ಬೇಕಿತ್ತು. ಮುಂಗಾರು ಮಳೆ ಥರ ಎಲ್ಲ ಚಿಕ್ಕ ಚಿಕ್ಕದಾಗ ಮಳೆ ಬಂದರೆ ಕುತ್ಕೊಂಡು ದೋಸೆ ತಿನ್ಬೋದು. ಬಟ್ ಜೋರಾಗಿ ಮಳೆ ಬಂದರೆ ಓಡಬೇಕು ಅಷ್ಟೇ. ಅದು ಕಾರ್ನರ್ ಹಸ್ಕೋಣ, ಐಸ್ ಕ್ರೀಮ್ ತಿನ್ನೋ. ಓಕೆ ಭರತ್ ಮುಗಿಸ್ಬಿಟ್ಟ. ಗಪ 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 ಅಂತ ತಿನ್ಬಿಡೆ. ಮಜಾ ಆಯ್ತಲ್ಲ. ಗಪ ಗಪ. ನಂದಿನ್ನೂ ಎಷ್ಟಿದೆ? ನಾನೊಂದು ತೊಗೊಂಡು ತಿನ್ಬಿಡು ಒಂದು ಬೈಟು. ಸರಿ. ಹಾಯ್, ವಿ ಫಿನಿಶ್ ದ ಈಟಿಂಗ್. ಸಖತ್ತಾಗಿತ್ತು ದೋಸೆ ಮಾತ್ರ, ಕ್ರಿಸ್ಪಿಯಾಗಿ. ನಿಜ ಸಖತ್ ಖುಷಿ ಆಯಿತು. ಸೊ ಎಲ್ರಿಗೂ ರೆಫರ್ ಮಾಡ್ತೀನಿ ಸೀರಿಯಸ್ಲಿ. ಯಾರಿಗೆ ಈ ವೈಬ್ ಎಲ್ಲ ಇಷ್ಟ, ನನಗಂತೂ ಈ ಥರ ಓಪನ್ ಪ್ಲೇಸು, ಈ ಥರ ವೈಬ್ ಇರೋ ಜಾಗಗಳೆಲ್ಲ ಸಖತ್ತಾಗಿ ಇಷ್ಟ. ಸೊ ಯಾರಿಗೆ ಈ ಥರ ವೈಬ್ ಇಷ್ಟನೋ ಅವರೆಲ್ಲ ಬರಲೇಬೇಕು. ಶಾಂತಲಾ ನಗರ್, ಅಶೋಕ್ ನಗರ್, SP ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೋಡ್ ಹತ್ರ ಇರೋದಿದು. ನೀವು ಏರ್ಲೈನ್ಸ್ ಹೋಟೆಲ್ ಅಂತ ಹೊಡೆದ್ರೆ ಗೂಗಲಲ್ಲಿ ಸಿಗುತ್ತೆ. ಸೊ ಆರಾಮಾಗಿ ಬನ್ನಿ. ಏರ್ಲೈನ್ಸ್ ಹೋಟೆಲು ಒಳ್ಳೆ ವೈಬು. ಬನ್ನಿ, ಮಜಾ ಮಾಡಿ. ಆಫ್ಟರ್ ಪಾರ್ಟಿ ಪ್ಲೇಸ್ಗೆ ಇದು ಆ್ಯಕ್ಚುಲಿ ಫೇಮಸ್ ಅಂತ.
ಯಾರ್ಯಾರಿಗೆ ಆಫ್ಟರ್ ಪಾರ್ಟಿ ಬರಬೇಕು ಅನ್ಸುತ್ತೋ ಅವರು ಬನ್ನಿ. ಯಾರ್ಯಾರಿಗೆ ಡ್ರೈವಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಕಾರ್ ಹಾಕ್ಕೊಂಡು ಅಲ್ಲೇ ತಿನ್ನಬೇಕು ಅನಿಸುತ್ತೋ ಅವರು ಕೂಡ ಬರ್ಬೋದು. ಸೊ ಹೋಲ್ಸೇಲಾಗಿ ಹೇಳಬೇಕು ಅಂದರೆ ಸರ್ವಿಸ್ ವೈಸು, ಫುಡ್ ವೈಸು, ವೈಬ್ ವೈಸು ಕಂಪ್ಲೀಟ್ ಔಟ್ ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇಲ್ಲಿಂದ ನಾವು ನೆಕ್ಸ್ಟು ಕಾರ್ನರ್ ಹೌಸ್ ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ನಾವು ವಿ ಕೇಮ್ ಟು ಕಾರ್ನರ್ ಹೌಸ್. ಇಲ್ಲೇ ಪಕ್ಕದಲ್ಲೇ ಏರ್ಲೈನ್ಸ್ ಇಲ್ಲಿದೆ ಅಂದರೆ ಇಲ್ಲೇ ಪಕ್ಕದಲ್ಲೇ. ಸೊ ಇಲ್ಲೇ ಪಕ್ಕದಲ್ಲೇ ಇದೆ ಕಾರ್ನರ್ ಹೌಸು. ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ನೋಷ್ಟೆಲ್ಲ ನಮಗೆ ಹೊಟ್ಟೆ ಖಾಲಿ ಇಲ್ಲ ಅಂದರೂ ಕಾರ್ನರ್ ಹೌಸ್ ಇಲ್ಲಿ ಮತ್ತೆ ಬರೋಕ್ಕಾಗಲ್ಲ. ಸೊ ಏರ್ಲೈನ್ಸ್ ಬಂದರೆ ಕಾರ್ನರ್ ಹೌಸಿಗೆ ಬರಲೇಬೇಕು. DBC ಅಂತೂ ತಿನ್ನೋಕ್ಕಾಗಲ್ಲ. ಸೊ ಯಾವ್ದಾದ್ರು ಚಿಕ್ಕದು ಯಾವ್ದಾದ್ರು ಇದ್ರೆ ನೋಡೋಣ. ಏನು ಹೇಳ್ತೀಯ ತೃಪ್ತಿ? ಹೌದು, ಯಾವುದಾದ್ರೂ ಒಂದು ಸ್ಮಾಲ್ ಐಸ್ ಕ್ರೀಮ್ ತಿನ್ನೋಣ. ನನ್ನ ಫೇವ್ರೆಟ್ ಕಾರ್ನರ್ ಹೌಸ್. ಸೊ DBC ಅಂತೂ ನಮ್ಮದು ತುಂಬ ಫೇವ್ರೇಟು. ಬಟ್ ವಿ ಕಾಂಟ್ ಈಟ್ ಸೋ ಮಚ್. ಫ್ಲೇವರ್ಸ್ ಎಲ್ಲ ನೋಡಿದ್ವಿ, ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ವಿ. ಏನು ಮಾಡೋಣ ತೃಪ್ತಿ? ಫಿಗ್ ಆ್ಯಂಡ್ ಹನಿ ವಿತ್ ಚಾಕ್ಲೇಟ್ ಸಾಸ್. ಫಿಗ್ ಆ್ಯಂಡ್ ಹನಿ ವಿತ್ ಚಾಕ್ಲೇಟ್ ಸಾಸ್. ರಮ್ ಆ್ಯಂಡ್ ರೇಸನ್ಸ್. ಇದು 1 ಸ್ಕೂಪ್, ಸಿಂಗಲ್ ಸ್ಕೂಪ್. ನಾವು ಡಬಲ್ ಸ್ಕೂಪ್ ತೊಗೊಳ್ಳೋದಾ? ಸಿಂಗಲ್ 2 ತೊಗೊಳ್ಳೋದಾ? ಓಕೆ. ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸಿಂಗಲ್ ಸ್ಕೂಪು. ತೃಪ್ತಿ ರಮ್ ಆ್ಯಂಡ್ ರೈಸನ್ಸ್ ವಿತ್ ಚಾಕ್ಲೇಟ್ ಸಾಸ್ ತೊಗೊಂಡಿದ್ದಾರೆ. ಲೆಟ್ಸ್ ಸಿ ಹೌ ವಿಲ್ ಬಿ ದ ಟೇಸ್ಟ್. ರಮ್ ಆ್ಯಂಡ್ ರೈಸನ್ಸು ಡ್ರೈ ಫ್ರೂಟ್ಸು ನನ್ನ ಫೇವ್ರೆಟ್ ಡ್ರೈ ಫ್ರೂಟ್ಸಲ್ಲಿ ಏನಿದ್ರು ನಾನು ತಿಂತೀನಿ. ಸೊ ಬಟ್ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. 1 ನಿಮಿಷ. ಯಾರು ಹಿಂಗಾಕಿ ಸ್ಪೂನ್? ನಾನೇನಾ? ಶೇಡ್ ಸೋ ಸ್ಟಿಕ್ಕಿ. ಹೌ ಇಸ್ ಇಟ್? 1 ಸೆಕೆಂಡ್. ತುಂಬ ಸ್ಟಿಕ್ಕಿ ಆಗಿದೆ. ಡ್ರೈ ಫ್ರೂಟ್ಸ್ ಅಂದರೆ ಬರೀ ರೈಸಿನ್ಸ್ ಇದೆ ತೃಪ್ತಿ. ನಿಂಗೆ ಕ್ಯಾಶು ಇಲ್ವಾ? ರೈಸಿನ್ಸಲ್ಲಿ ರೈಸಿನ್ಸ್ ಇರ್ಬೇಕು ತಾನೇ. ಡ್ರೈ ಫ್ರೂಟ್ಸಲ್ಲಿ ರೈಸಿನ್ಸ್ ಇದೆ. ಇದೆ ಸವಾಲಾಗಿದೆ. ಸೊ ಹಿಂದೆ ನೋಡಿ ಅಲ್ಲಿ ಪ್ಲೇ ಏರಿಯಾ ಇದೆ ಮಕ್ಕಳಿಗೆ. ಇದೆ, ಮಕ್ಕಳು ಬಂದರೆ ಆಟ ಆಡ್ಬೋದು. ನೀನು ಹೋಗಿ ಆಟ ಆಡ್ಬಿಡು ಬರುತ್ತೆ. ನಾನು ಹೋಗಿ ಆಟ ಆಡ್ತೀನಿ. ಇಷ್ಟ ಜಾರೋ ಬಂದು ಜೋಕಾಲಿ ಎಲ್ಲ ನನ್ನ ಫೇವ್ರೇಟು. ನಾನು ಹೋಗಿ ಆಟ ಆಡ್ತೀನಿ ತಿಂದ್ಬಿಟ್ಟು. ಓಕೆ. ಮಕ್ಕಳು ಅದೇ ತಾನೇ ಫೇವ್ರೇಟು. ಐಸ್ ಕ್ರೀಮ್ ತಿನ್ಬೇಕು, ಹೋಗಿ ಆಟ ಆಡ್ಬೇಕು ಅಷ್ಟೇ. ಹೌದು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ತೃಪ್ತಿ ಫಿಗ್ ಆ್ಯಂಡ್ ಹನಿ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಅಂತ ಬಂದೆ. ಸೀರಿಯಸ್ಲಿ ಸಖತ್ ಜಲಸ್ ಆಗ್ತದೆ. ಅಷ್ಟು ಸಖತ್ತಾಗಿದೆ ಫಿಗ್ ಆ್ಯಂಡ್ ಹನಿ ಮಾತ್ರ ಅಂತಾನೆ. ನಿಜ ನಿಮ್ಗೆ ಏನಾದ್ರು ಸಿಂಗಲ್ ಸ್ಕೂಪ್ ಎಲ್ಲ ತಿನ್ನಬೇಕು ಅನಿಸ್ತಾ ಇದೆ, ಫಿಗ್ ಆ್ಯಂಡ್ ಹನಿ ತೊಗೊಳ್ಳಿ. ಅದಕ್ಕೆ ಚಾಕೋ ಸಾಸ್ನ ಮಿಕ್ಸ್ ಮಾಡ್ಕೊತೀನಿ. ಸಖತ್ತಾಗಿದೆ ಸೀರಿಯಸ್. ಫುಲ್ ದ ವೈಬ್. ತೃಪ್ತಿ ನಿನಗೆ ಏನು ಅನಿಸ್ತು? ನಾನಂತೂ ದಿನ ಬರ್ತೀನಿ ಇಲ್ಲಿಗೆ. ನಿಜ ನಮ್ಮ ಏರಿಯಾ ಹತ್ರ ಎಲ್ಲ ಇದ್ದಿದ್ರೆ ನಾವು ರೆಗ್ಯುಲರ್ ಆಗಿ ಬರ್ಬೋದಿತ್ತಲ್ಲ ಐಸ್ ಕ್ರೀಮ್ಸ್ಗಿಂತ ಎಲ್ಲ. ಬಟ್ ಇವಾಗಲೂ ಏನು ದೂರ ಏನಿಲ್ಲ, ಬರ್ಬೋದು. ವೈಬ್ ನೋಡಿ ಕಾರ್ನರ್ ಹೌಸ್. ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ತಿಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಚರ್ಚ್ ಸ್ಟ್ರೀಟ್ ಹೋಗಬೇಕು ಅಂತ ಇದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಮಿನಿಮಮ್ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ಮಳೆ ಬರೋ ಥರ ಇದೆ, ಗಾಳಿ ಎಲ್ಲ ಫುಲ್ ಜೋರಿದೆ. 100% ಮಳೆ ಬರುತ್ತೆ. ಆದಷ್ಟು ಬೇಗ ಆಟೋ ಬುಕ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ನಾವು. ಸೊ ಮಳೆ ಬರೋ ಥರ ಇದೆ, ಬನ್ನಿ ಹೋಗೋಣ, ಬೇಗ ಹೋಗೋಣ. ಬೇಗ ಬುಕ್ ಮಾಡಿ ತೃಪ್ತಿ, ಮಳೆ ಬರ್ತೈತೆ. ಓಲಾ ಸಿಕ್ಕಿಲ್ಲ, ಅದಕ್ಕೆ ಪಾಸಿಂಗ್ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಚರ್ಚ್ ಸ್ಟ್ರೀಟ್ ಎಷ್ಟಿರ್ಬೋದು? 5 to 10 minutes. ಓಲಾದಲ್ಲಿ ನಮಗೆ ಜಸ್ಟ್ 50 rupees ಅಷ್ಟೇ. ಅಂದರೆ ದಟ್ ಮೀನ್ಸ್ ತುಂಬ ಹತ್ರ ಇದೆ ಅಂತ. ಸೊ ಅಲ್ಲಿ ಹೋಗಿ ಮಳೆ ಬಂದಿಲ್ಲ ಅಂದರೆ ಸಾಕು. ಮಳೆ ಬಂದಿಲ್ಲ ಅಂದರೆ ಏನಾದರೂ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಶಾಪಿಂಗ್ ಮಾಡಬೇಕು. ನಂದು ಓಲೆಗಿಲ್ಲೆಲ್ಲ ತೊಗೊಂಡು ಸ್ವಲ್ಪ ಚೈನ್ಸ್ ಏನಾದರೂ ಸಿಕ್ಕರೆ ತೊಗೋಬೇಕು. ನಮಗೆ ತೃಪ್ತಿಗೆ ಏನಾದರೂ ಸಿಕ್ಕರೆ ತೊಗೋಬೇಕು. ನೋಡೋಣ ಏನೇನು ತೊಗೋತೀವಿ, ನೀವೇ ನೋಡ್ತೀರಾ ಬಿಡಿ. ಇಲ್ಲ ಇದೇ ತೃಪ್ತಿ
ಆರಾಮಾಗಿ ನಡ್ಕೊಂಡೇ ಬರ್ಬೋದಿತ್ತು ಅನ್ಸುತ್ತೆ ಸೀರಿಯಸ್ ಆಗಿ. ಸೊ ನಿಜ ಅಷ್ಟು ನಂಗೆ ಎಷ್ಟು ಹತ್ರ ದೂರ ಅಂತ ಗೊತ್ತಿರ್ಲಿಲ್ವಲ್ಲ. ಒಂದು 500 ಮೀಟರ್ಸು ಇಲ್ಲ, ಆರಾಮಾಗಿ ನಡ್ಕೊಂಡೇ ಬರ್ಬೋದಿತ್ತು, ಅಷ್ಟು ಹತ್ರ ಇದೆ. ನಾವು ಮ್ಯಾಪ್ ಅಂತ ನೋಡ್ಬೇಕಿತ್ತು. ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ವಿ ಅಂದರೆ ನಾವು ಅಲ್ಲಿಂದ ಇಲ್ಲಿಗೆ 500 ಮೀಟರ್ಸು ಇಲ್ಲ, ಆರಾಮಾಗಿ ನಡ್ಕೊಂಡು ಬಂದಿದ್ರೆ ಆಗಿರೋದು. ಸೊ ಎಲ್ಲರೂ ಯಾರಾದರೂ ಏರ್ಲೈನ್ಸ್ಗೆ ಹೋದವರು ಅಲ್ಲಿಂದ ಚರ್ಚಿಗೆ ಬರಬೇಕಂದ್ರೆ ದೇವರಾಣೆ ಆಟೋದಲ್ಲಿ ಮಾತ್ರ ಹೋಗ್ಬೇಡಿ, ಆರಾಮಾಗಿ ನಡ್ಕೊಂಡು ಬನ್ನಿ. ಒಂದು 300 ಮೀಟರ್ಸು ಇಲ್ಲ, ಬಟ್ 70 ರೂಪೀಸ್ ತೊಗೊಂಡ್ರು. ನಮಗೆ ಫುಲ್ ಸ್ಕ್ಯಾಮ್ ಮಾಡಿದ್ದಾರೆ. ಓಲಾದಲ್ಲಿ 50 ವರ್ಷ 50 ಆದರೂ ಬಿಡಿ ಹೋಗಿ ಅನ್ಬೋದು. ಗೊತ್ತಿದ್ದು 70 ರೂಪೀಸ್ ತೊಗೊಂಡಿದ್ದು ಫುಲ್ ಸ್ಕ್ಯಾಮ್ ಮಾಡಿದ್ದಾರೆ ನಮಗೆ. ಅಂದರೂ ಪರವಾಗಿಲ್ಲ, ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀವಿ, ಆಟೋದಲ್ಲೇ ಓಡಾಡಬೇಕು ಅಂದ್ಕೊಂಡಿದ್ವಿ. ಸೊ ಆಟೋದಲ್ಲೇ ಓಡಾಡಿದ್ವಿ. ಬನ್ನಿ ಚರ್ಚ್ ಸ್ಟ್ರೀಟ್ ನೋಡೋಣ, ಸಕಲಾಗಿದೆ. ಮಳೆ ಸ್ಟಾರ್ಟ್ ಆಗಿದೆ, ಹನಿ ಬೀಳ್ತಾ ಇದೆ, ಪಕ್ಕಾ ಮಳೆ ಬರುತ್ತೆ. ಚರ್ಚ್ ಸ್ಟ್ರೀಟಿಗೆ ರೀಚ್ ಆದ್ವಿ. ದ ಕ್ರೇಜಿಯಸ್ಟ್ ಪ್ಲೇಸ್ ಇನ್ ಬೆಂಗಳೂರು ನೋಡಿ. ಸೋಷಿಯಲ್ಲು ಹಿಂಗೆ ತಿರುಗಿದ್ರೆ ಮಂಕಿ ಬಾರ್. ಸೊ ಕ್ರೇಜಿ ಜಾಗ. ಇಲ್ಲಿ ಮಿಲಾನೋ ಇದೆ, ಎಲ್ಲಿ ನೋಡಿದ್ರು ಒಂದೊಂದು ಜಾಗ ಸಿಕ್ಕೇ ಸಿಗುತ್ತೆ ನಿಮಗೆ. ಇಲ್ಲಿ ಎಂಪೈರ್ ಹೋಟೆಲ್ ಇದೆ. ಎಂಟರ್ ಆಗಿ 5 ಮಿನಿಟ್ಸು ಆಗಿಲ್ಲ, ಮಳೆ ಬಂದುಬಿಡ್ತು. ವೇಟ್ ಮಾಡ್ತಾ ಇದ್ದೀವಿ. ಸೊ ಮಳೆ ನಿಂತ ಮೇಲೆ ಚರ್ಚ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಜೋರು ಮಳೆ, ತುಂಬ ಜೋರಾಯಿತು ಮಳೆ, ಸಿಕ್ಕಾಪಟ್ಟೆ ಜೋರಾಗೋಯ್ತು. ಸೊ ನಮ್ಮ ಪ್ಲ್ಯಾನ್ ಹಾಳಾಗಿಲ್ಲ ಅಂದರೆ ಸಾಕು ಇವತ್ತು. ಸೊ ಅಟ್ಲೀಸ್ಟ್ ಶಾಪಿಂಗ್ ಮಾಡಿಲ್ಲ ಅಂದರೂ ಚರ್ಚ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಆದರೂ ಮಾಡಬೇಕು. ಒಳ್ಳೊಳ್ಳೆ ಜಾಗ ಇದೆ. ಬಟ್ ಈ ಲೆವೆಲ್ ಮಳೆ ಬರ್ತಾ ಇದ್ದರೆ ಏನು ಮಾಡೋದೋ ಗೊತ್ತಿಲ್ಲ. ಚರ್ಚ್ ಸ್ಟ್ರೀಟ್ ಮುಗಿಸ್ಕೊಂಡು ಅಲ್ಲಿಂದ ಕೆಂಟಕಿ ದೋಸೆಗೆ ಬೇರೆ ಹೋಗ್ಬೇಕು ನಾವು. ಈ ಥರ ಮಳೆ ಬಂದರೆ ಏನು ಮಾಡೋದು? ತೃಪ್ತಿ, ಮಳೆ ಅಂದರೆ ಇಷ್ಟ ತಾನೇ? ಹೋಗಿ ನೀನು ಹೋಗು, ಗೋ ತೃಪ್ತಿ. ಮಳೆ ಅಂದರೆ ಇಷ್ಟ ತಾನೇ ನಿನಗೆ? ಗೋ ಗೋ ಗೋ. ನನಗೂ ಮಳೆ ಅಂದರೆ ಇಷ್ಟ, ಬಟ್ ಮಳೆಯಲ್ಲಿ ಅಂದರೆ ಆಮೇಲೆ ಅಷ್ಟೇ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂವನದಿ ನೆನಪೇ ಹೂವಾಯ್ತು. ಅರೆ ಮಾತು ಅರೆ ನೋಟ ಮರೆಯದೆ ಕಾಡಿದೆ. ಅರೆ ಗಾನ ನಗೆ ಬಾಳ ಹೃದಯದಲ್ಲಿ ನಾಟಿದೆ. ಹೋಗೋಣ ಬಾತ್ರೂಮ್. ಮಳೆ ಕಮ್ಮಿ ಆಯಿತು, ಸೀರಿಯಸ್ಲಿ ಬಾ ಹೋಗೋಣ. ನೋಡಿ, ಇದು ಮಳೆ ಕಮ್ಮಿ ಅಲ್ವಂತೆ ಇವಳಿಗೆ. ಮಳೆನೇ ಬರ್ತಾ ಇಲ್ಲ, ಹನಿ ಹನಿ. ನಮ್ಮೂರ ಕಡೆ ಎಲ್ಲ ಬಂದರೆ ಇದನ್ನ ಮಳೆನೇ ಅನ್ನಲ್ಲ ನಾವು, ಸುಮ್ಮನೆ ದಿವಸ ಹಿಂಗೆ ಸುರಿತಾ ಇರುತ್ತೆ. ಬಾ ತೃಪ್ತಿ ಹೋಗೋಣ. ಬಾ ಅಂದರೆ ಬರ್ಬೇಕು ಇವಾಗ. ನೋಡೋರ್ಗು ನೋಡಿ, ವಿ ಡಿಸೈಡೆಡ್ ಟು ಗೋ ಇನ್ ರೈನ್ ಓನ್ಲಿ. ಚಿಕ್ಕದಾಗಿ ಬರ್ತಾ ಇದೆ ಮಳೆ, ಸೊ ಮಳೆಯಲ್ಲೇ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಾದರೂ ಛತ್ರಿ ಸಿಕ್ಕರೆ ಆ ಛತ್ರಿ ತೊಗೊಂಡೆ ಶಾಪಿಂಗ್ ಮಾಡೋಣ ಅಂತ ಅದೇ ಪ್ಲ್ಯಾನು. ನೋಡೋಣ ಛತ್ರಿ ಸಿಗುತ್ತೋ ಅಲ್ವೋ, ಎಲ್ಲೂ ಕಾಣಿಸ್ತಾ ಇಲ್ಲ. ಛತ್ರಿ ಹುಡ್ಕೊಂಡು ಬಂದು ಒಂದು ದೊಡ್ಡ ಛತ್ರಿ ಕೆಳಗಡೆ ನಿಂತಿದ್ದೀವಿ. ಎಷ್ಟು ದೊಡ್ಡ ಛತ್ರಿ ಅಂದರೆ ಒಂದು ನಿಮಿಷ ತೋರಿಸ್ತೀನಿ. ಇದು ಇಷ್ಟು ದೊಡ್ಡ ಛತ್ರಿ ಒಳಗೆ ನಿಂತಿದ್ದೀವಿ, ಚಿಕ್ಕ ಛತ್ರಿ ಹುಡ್ಕೊಂಬಂದು. ಸೊ ಶಾಪಿಂಗ್ ಮಾಡೋಣ ಅಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಇಯರಿಂಗ್ಸು, ಚಾಮ್ಸು, ರಿಂಗ್ಗಳು. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಎಷ್ಟು ಜಾಗ ಅಂದರೆ ಇದೆ. ಸೊ ಪಕ್ಕ ಎಕ್ಸಾಕ್ಟ್ ಗೋ ಇಪ್ಸು ಇದಂತೂ ಅಮೇಝಿಂಗ್ ಪ್ಲೇಸ್. ರೀಸೆಂಟಾಗಿ ಒಂದು ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ಸಖತ್ತಾಗಿತ್ತು ಜಾಗ ಮಾತ್ರ, ಅಲ್ಟಿಮೇಟ್ ಜಾಗ. ಈ ಶಾಪ್ಸ್ ಎಲ್ಲ ಓಪನ್ ಆಯಿತು. ಇವಾಗ ಲೆಟ್ ಸ್ಟಾರ್ಟ್ ಶಾಪಿಂಗ್. ಏನೇನು ತೊಗೋತೀವಿ ನೋಡೋಣ. ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿದೆ. ಚೈನ್ಸ್ ಬೇಕಿತ್ತು, ಏನೇನೋ ಚೈನ್ಸ್, ಎಲ್ಲ ಥರ ಚೈನ್ಸ್ ಇದೆ. ನೋಡೋಣ ಏನು ಸಿಗುತ್ತೋ.
ಒಂದು ಶೋ ಕಾಣಿಸ್ತಾ ಇಲ್ಲ ಫುಲ್. ಇನ್ನು ಎಷ್ಟೊಂದಿದೆ. ಇದು ಚೆನ್ನಾಗಿಲ್ವಾ ನಿಂಗೆ? ಇದೊಂದು ತಗೊಂತೀನಿ, ಏನೋ ಒಂದು ತೋರಿಸ್ತೆ ಚೆನ್ನಾಗಿ. ಹೌದು, ಈ ಕಡೆ ಇತ್ತದು. ಹಿಂಗೆ ಬಾ. ಇದು ಈ ಥರದ ಇಲ್ಲ ಇಲ್ಲ, ಈ ಕಡೆ ಇದಲ್ಲಪ್ಪ. ಸ್ಕ್ವೇರ್ ಡಾಲರ್. ಯಾವುದು? ಸ್ಕ್ವೇರ್ ಡಾಲರ್ ಇದೆ ನೋಡಿ. ಇದು ಎಷ್ಟು ಭಯ? ಯಾವ ಸರ್ ಅದು? ಇದು 100 ರೂಪಾಯಿ ಸರ್. ಇದು 100? ಇದೇ ಕಮ್ಮಿ. ನಮಸ್ಕಾರ ಸರ್. ಯಾವ್ದು ಇಷ್ಟ ಆಗುತ್ತೋ ತಗೊಂಡು. ಎಲ್ಲ ಈ ಥರದ್ದೆಲ್ಲ ಇದೆ. ಇದೇ ತೊಗೊಂಡ್ಬಿಡ್ತೀನಿ. ಎಷ್ಟು ಇದೊಂಚೂರು ತಕ್ಕೊಡಿ. ಓಕೆ. ನೀವೇನು ತಗೊಳಲ್ವಾ ಇಲ್ಲಿ? ಬೇಡ. ನೋಡಿಲ್ಲ ಏನೇನೋ ಇದೆ. ನೋ ನೋ ನೋ. ಇದೆಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಯ ತೃಪ್ತಿ. ನೀನು ನಂಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಮಿರರ್ ಬೇರೆ ಇಲ್ಲ ಅಣ್ಣ, ಮಳೇಲಿ ನೆನ್ಬಿಟ್ಟಿದ್ವಿ. ಮಿರರ್ ಎಲ್ಲ ಎಸ್ಬಿಟ್ಟಿದ್ದೀನಿ ಅಂತ ಮಿರರೇ ಕೊಟ್ಟಿಲ್ಲ. ಇನ್ನ 500 ರೂಪೀಸ್ ರೌಂಡ್ ಫಿಗರ್ ಮಾಡಿ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಒಂದು ಲೆವೆಲಲ್ಲಿ ಹೊತ್ತು. ತೃಪ್ತಿ ಬೈ ಸಮಥಿಂಗ್ನು ಅವಾಗಿಂದ ಏನು ತಗೋತಾ ಇಲ್ಲ, ಸುಮ್ಮನೆ ನೋಡ್ತಾವಳು ಅಷ್ಟೆ. ಫುಲ್ ಟ್ರೆಂಡಿಂಗ್ ಇಯರಿಂಗ್ಸ್ ಇಟ್ಟಿದ್ದಾರಂತೆ. ಚೆನ್ನಾಗಿದೆ ಬಟ್ ಸೂಪರ್ ಆಫರ್ ತೃಪ್ತಿ. ಎನಿ ಇಯರಿಂಗ್ 3 ಪೀಸ್ 120 ರೂಪೀಸ್ ಅಂತೆ. ನೋಡಿ ಏನು ಸಗದಾಗಿದೆ. ಅರ್ಧ ಗಂಟೆ ಆದ್ಮೇಲೆ ಕೊನೆಗೂ ತೃಪ್ತಿ 3 ಪೀಸ್ನ ಹೆಂಗೋ ಹುಡುಕ್ಬಿಟ್ಲಪ್ಪ. ಹುಡುಕ್ಬಿಟ್ಟು ತೊಗೊಂಡ್ಬಿಟ್ಲು. ತೋರಿಸು ತೃಪ್ತಿ ಹೆಂಗಿದೆ, ಏನೇನು ತೊಗೊಂಡೆ ಅಂತ. ದಿಸ್ ಇಸ್ 1 ಬಟರ್ಫ್ಲೈ. ಇದು ಗೋಲ್ಡು. ಇದು ಪರ್ಲ್. ನೈಸ್, ಚೆನ್ನಾಗಿದೆ ಎಲ್ಲ. ವರ್ತು 120 ರೂಪೀಸ್ಗೆ. ಸೊ ಅಲ್ಲಿ 3 ಇಯರಿಂಗ್ಸ್ ತೊಗೊಂಡು ಇಲ್ಲಿ ಇನ್ನೊಂದು ಸಿಲ್ವರ್ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಬಂದಿದ್ದಾಳೆ. ಶೋ ತೃಪ್ತಿ ಎಷ್ಟಿದು? 200. ನೈಸ್ನೋ? ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ. ಚೆನ್ನಾಗಿದೆಯಾ? ದಿಸ್ ಇಸ್ ಪ್ರಿಸ್ಟೀನು. ಏನು ಇದು ಬಳೆ? ಬ್ರೇಸ್ಲೆಟ್. ಬ್ರೇಸ್ಲೆಟ್ ಥರ. ಬ್ರೇಸ್ಲೆಟ್ ಥರ ಬಳೆ. ಬಳೆ ಸಗದಾಗಿದೆ. ಚಾರ್ಜರ್ ತರೋದೇ ಮರ್ತೋಗ್ಬಿಟ್ಟೆ. ಚಾರ್ಜರೇ ತಂದಿಲ್ಲ. ಫುಲ್ಲು ಡ್ರೈನ್ ಆಗಿಬಿಟ್ಟಿದೆ ಇದು ಬ್ಯಾಟ್ರಿ. ಬರೀ 5% ಇದೆ. ಇವಾಗ ಎಲ್ಲಾದರೂ ಚಾರ್ಜ್ ಹಾಕಲೇಬೇಕು. ಕೇಬಲ್ಲು ತಂದಿಲ್ಲ. ಅಟ್ಲೀಸ್ಟ್ ಕೇಬಲ್ ಆದರೂ ಇದ್ದಿದ್ರೆ ಚಾರ್ಜ್ ಹಾಕ್ಬೋದಿತ್ತು. ಕೇಬಲ್ಲು ತಂದಿಲ್ಲ. ಸೊ ಯಾವುದಾದ್ರೂ ಇಲ್ಲಿ ಯಾವುದಾದ್ರು ಒಂದು ಕೆಫೆ ಹುಡುಕ್ತಾ ಇದ್ದೀವಿ. ಬ್ರಿಗೇಡ್ ರೋಡ್ MG ರೋಡ್ ಹತ್ರ ಯಾವುದಾದ್ರು ಕೆಫೆ ಸಿಕ್ಕರೆ ಅಲ್ಲಿ ಕೇಳಿಬಿಟ್ಟು ಚಾರ್ಜ್ ಹಾಕಬೇಕು. ನೋಡೋಣ ಸಿಗುತ್ತೋ ಇಲ್ವೋ. ಒಂದು ಕೆಫೆ ಹುಡ್ಕೊಂಡು ಬಂದ್ವಿ. ಇಲ್ಲೇ MG ರೋಡಲ್ಲಿ ಬ್ರಿಗೇಡಿಂದ ಲೆಫ್ಟ್ ತೊಗೊಂಡ್ರೆ MG ರೋಡ್ ಅಲ್ವಾ. ಸೊ MG ರೋಡಲ್ಲಿ ಒಂದು ಕೆಫೆ ಹುಡುಕ್ತಾ ಇರ್ಬೇಕು. ಕೆಫೆ ಅಜ್ಯೂರ್ ಸಿಕ್ತು. ಆಲ್ರೆಡಿ ಹೆಂಗೂ 1-2 ಸಲ ಬಂದಿದ್ವಿ, ಗೊತ್ತಿರೋ ಕೆಫೆನೇ. ಅಲ್ಲಿ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಅಂಕಲ್ನ ಕೇಳಿದ್ವಿ ಚಾರ್ಜರ್ ಇದೆಯಾ ಐಫೋನ್ದು ಅಂತ. ಸೊ ಅವ್ರು ಇಲ್ಲ ಅಂದರು. ಅಡಾಪ್ಟರ್ ಇತ್ತು ಅವ್ರ ಹತ್ರ. ಸೊ ನಾನು ಜೆಪ್ಟೋಲ್ಲಿ ಒಂದು ಕೇಬಲ್ ಬುಕ್ ಮಾಡಿದೆ. ಜಸ್ಟ್ 100 ರೂಪೀಸ್ ಕೇಬಲ್ಲು. ಅದರಲ್ಲಿ 50 ರೂಪೀಸ್ ವ್ಯಾಲೆಟಿಂದ ಆಫರ್ ಬೇರೆ ಸಿಕ್ತು. ಜಸ್ಟ್ 50 ರೂಪೀಸ್ಗೆ ಒಂದು ಕೇಬಲ್ ಬರ್ತಾಯಿದೆ. ಕೇಬಲಲ್ಲಿ ಚಾರ್ಜ್ ಹಾಕಿ ಇಲ್ಲಿ ಒಂದು ಫ್ರೆಂಚ್ ಫ್ರೈಸ್ ಏನಾದ್ರು ಆರ್ಡ್ರ್ ಮಾಡಿ ತಿನ್ಬಿಟ್ಟು ಇಲ್ಲಿಂದ ನೆಕ್ಸ್ಟು ಮತ್ತೆ ಆದರೆ ಶಾಪಿಂಗ್ ಮಾಡ್ತೀವಿ. ಇಲ್ಲ ಅಂದರೆ ಅಲ್ಲಿಂದ ಡೈರೆಕ್ಟು ದೋಸೆ ತಿನ್ನಕ್ಕೆ ಹೋಗ್ತೀವಿ. ನೋಡೋಣ ಏನು ಮಾಡೋದು ಡಿಸೈಡ್ ಮಾಡ್ತೀವಿ. ಹೃದಯ ಭಾವನೆ Just for the sake of charger, we ordered one lemon iced tea. 1 hour ಚಾರ್ಜ್ ಮಾಡಿದ್ರು ಬರೀ 20%. ಅಲ್ಲಿ ಇವಾಗ ಇಲ್ಲೇನಾದರೂ ಶಾಪಿಂಗು ಮಾಡಿ ಅಲ್ಲಿಂದ ಕೆಂಟಕಿಗೆ ಹೋಗಿ ಅಲ್ಲಿದು ವೀಡಿಯೋ ಮಾಡಿ ಮ್ಯಾನೇಜ್ ಮಾಡಬೇಕು. ಐಫೋನ್ ಡಬ್ಬ ಅಲ್ಲ, ಅದ್ರದ್ದು ಕೇಬಲ್ ಆರ್ಡ್ರ್ ಮಾಡಿದ್ವಲ್ಲ ನಾವು 100 ರೂಪೀಸ್ ಕೇಬಲು. ಅದ್ರ ಪ್ರಾಬ್ಲಮ್ಮು. ಒರಿಜಿನಲ್ ಏನಾದರೂ ಕೇಬಲ್ ಆಗಿದ್ದಿದ್ರೆ ಮಿನಿಮಮ್ ಒಂದು 60 to 70% ಆಗಿರೋದು. ಏನು ಮಾಡೋಕ್ಕಾಗಲ್ಲ. ಸೊ ಸ್ಪೆಕ್ಸ್ ನೋಡಿದೆ, ಸಕಾಲಾಗಿತ್ತು.
180 ರುಪೀಸ್ ಅಲ್ವಾ? 180 ರುಪೀಸ್ ಕೊಡ್ತಾರೆ. ಚೆನ್ನಾಗಿ. ನೀನೇನು ತೊಗೊಬೇಕು ಗೊತ್ತಿಲ್ವಾ? ಏನೋ ನಿಮ್ಮ ಅಜ್ಜಿಗೆ ಏನೋ ತಗೋತೀನಿ ಅಂದೆ. ನೋಡೋಣ ಸಿಕ್ಕಿದ್ರೆ. ಏನಿಲ್ವಾ? ತೃಪ್ತಿ ಏನಾಯ್ತು? ಅವಾಗಿಂದ ಒಂದು ಬ್ಯಾಗ್ ಹುಡುಕ್ತಾ ಇದೀವಿ, ಸೇಮ್ ಬ್ಯಾಗು ಎಲ್ಲಾದ್ರೂ ಸಿಗುತ್ತಾ ಅಂತ. ತೃಪ್ತಿ ಅವ್ರ ಅಜ್ಜಿಗೆ ಏನೋ ಪಾಪ ತುಂಬಾ ಇಷ್ಟ ಇದಂತೆ, ಸೊ ಅದಕ್ಕೆ ಸೇಮ್ ಬ್ಯಾಗ್ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ. ಅದು ಆಕ್ಚುಲಿ ಅಲ್ಲಿ ಯಾವುದೋ ಒಂದು ಜಾಗ ಇದೆ. ವಾಟ್ ಈಸ್ ದಟ್ ಪ್ಲೇಸ್ ಕಾಲ್ಡ್? ಗುಡ್ ಗುಡಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಇವಾಗ. ಗುಡ್ ಗುಡಿಲಿ ಏನೇನಿದೆ ನೋಡೋಣ, ಏನಾದರೂ ಸಿಕ್ಕರೆ ತಗೊಳ್ಳೋಣ. ಏನು ಹೇಳ್ತೀಯ ತೃಪ್ತಿ? ಹೌದು. ಅಲ್ಲಿದೆ ಗುಡ್ ಗುಡಿ. ಸೇಮ್ ಮಿನಿಸೋ ಥರನೇ ಒಂದು ಜಾಗ ಅನಿಸುತ್ತೆ. ಹೆಸರು ಕೇಳೋಕ್ಕೆ ಒಂಥರ ಮಜಾ ಇದೆ ಅಲ್ಲ, ಗುಡ್ ಗುಡಿ ಅಂತ. ಸೊ ವೆಂಟರ್ಡ್, ಲೆಟ್ಸ್ ಸಿ ವಾಟ್ ಆ್ಯಂಡ್ ಆಲ್ ಇಸ್ ದೇರ್. ಚಿಕ್ಕ ಮಕ್ಕಳು ಐಟಮ್ಸ್ ಇದೆಯಲ್ಲ ತೃಪ್ತಿ, ನಾವೇನು ತಗೊಳ್ಳೋದು ಇಲ್ಲಿ? ಇದರಲ್ಲಿ ಏನು ಮಾಡ್ತೀಯಾ? ಶಾಪಲ್ಲಿ ಯಾರೂ ಇಲ್ಲ. ಮೇ ಬಿ ಫಾರಿನ್ ಥರ ಇದು, ನಾವೇ ತಗೊಂಡು ನಾವೇ ಪೇ ಮಾಡಿ ಹೋಗೋದು ಅನ್ಸುತ್ತೆ. ಯಾವ ಥರ ಬುಕ್ಕು? ಏನು ಲ್ಯಾಪ್ಟಾಪ್ ಬಾಕ್ಸ್ ಹೆಂಗಿದೆ ಅಲ್ಲ? ಬಟ್ ಹುಡುಗರಿಗೆಲ್ಲ ಆಗಲ್ಲ, ಹುಡುಗಿರೇ ಹಾಕೊ. ಲೆಟ್ ನೋಡಿ ಹೆಂಗಿದೆ, ತೋರ್ಸು ತೃಪ್ತಿ. ಎಲ್ಲ ಹುಡುಗಿರಿಗೆ ಸರಿ ಬಿಟ್ಟಿದೆಯಲ್ಲ ತೃಪ್ತಿ. ಹಿಂಗೋಗಿ ಹಿಂಗೆ ಬರೋಳಗೆ ಏನೇನು ತೋರಿಸು. ತೃಪ್ತಿ ಅಂತವ್ರೆಲ್ಲ ಇರ್ತಾರಲ್ಲ, ಕೈಯೇ ತೊಳೆಯಲ್ವಲ್ಲ, ಅಂಥವ್ರಿಗೆಲ್ಲ ಇದು ಬೆಸ್ಟ್. ಹ್ಯಾಂಡ್ ಸೋಪ್ ಇದನ್ನ ಹಾಕ್ಕೊಂಡು ಹಂಗೆ ಉಜ್ಕೊಂಡ್ರೆ ಸಾಕಷ್ಟು. ಇದು ನೋಡಿ, ಇದು ನನ್ನ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಫೇವ್ರೇಟ್ ಅಂದರೆ ಇದೆ. ಸೊ ಹಿಂಗೆ ತೊಗೊಂಡು ಹಿಂಗೆ ಹೊಡ್ಕೊಂಡು ಹಿಂಗೆ ಹಾಕೊಂಡ್ರೆ ಆಗೋಯ್ತು ಅಷ್ಟೇ. ಸ್ಕೂಲಲ್ಲಿದ್ದಾಗ ಕ್ಲಾಸ್ಗಳು ಬೋರ್ ಹೊಡೆದಾಗ ಇದು ಬೆಸ್ಟು. ಒಂದು ಚಾಕ್ಲೇಟ್ ತೊಗೊಂಡೆ. ಯಾರಿಗೆ ಅಂದರೆ ತೃಪ್ತಿಗೆ. ಬೆಳಗ್ಗೆಯಿಂದ ನಾನು ವೀಡಿಯೋ ಮಾಡಿದ್ದಕ್ಕೆ ಮತ್ತು ನನ್ನ ಜೊತೆ ಫುಲ್ ಸಪೋರ್ಟ್ ಮಾಡಿದ್ದಕ್ಕೆ ಅವಳಿಗೊಂದು ಚಾಕ್ಲೇಟ್ ಕೊಡೋಣ. ಪಾಪ ಆಟೋಗೆ ವೇಟ್ ಮಾಡ್ತಾ ಇದ್ದಾಳೆ ಅವಾಗಿಂದ. ತೃಪ್ತಿ ತಗೋ, ಥ್ಯಾಂಕ್ ಯು. ಇದು ಅವಳ ಫೇವ್ರೆಟ್ ಚಾಕ್ಲೇಟ್ ಅಂತೆ. ಅವಾಗಿಂದ ಹೇಳಿಲ್ಲ ವೀಡಿಯೋದಲ್ಲಿ ಹೇಳಿಲ್ಲ ಅಂತ ನನ್ನ ಬೈತಾ ಇದ್ದಾಳೆ. ಹೇಳ್ತಾ ಇದ್ದೀನಿ ತೃಪ್ತಿ, ಇದು ತೃಪ್ತಿದು ಫೇವ್ರೆಟ್ ಚಾಕ್ಲೇಟ್. ಏನಾದ್ರ ಹೆಸರು? ರೀಸೆಸ್. ಆಲ್ಮೋಸ್ಟ್ ಅರ್ಧ ಗಂಟೆ ವೇಟ್ ಮಾಡಿದ್ವಿ, ಒಂದೇ ಒಂದು ಆಟೋ ಸಿಕ್ಕಿಲ್ಲ. ಸುಮ್ಮನೆ ಫೈನಲಿ ಗಾಟ್ಸ್ ಒಂದು ಆಟೋ ಹೋಗ್ತಾ ಇದ್ದೀವಿ. ಇಲ್ಲಿಂದ 15 ಮಿನಿಟ್ಸ್, 3 ಕಿಲೋಮೀಟರ್ಸ್ ಇದೆ, ಬಟ್ 15 ಮಿನಿಟ್ಸ್ ಇದೆ. ಅಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕಿದೆಲ್ಲ. ಏನಂತೆ ತೃಪ್ತಿ? ಓ ಮೈ ಗಾಡ್, ಆಗಿಲ್ಲ, 6 ಗಂಟೆ ಕರೆಕ್ಟಾಗಿ. ಸೊ ಇನ್ನು ಏನು ರೆಡಿ ಇಲ್ವೋ ಗೊತ್ತಿಲ್ಲ. ಸಿಗುತ್ತಾ ಕೇಳೋಣ. 6 o'clock ಅಲ್ಲ, ಸಿಗಲೇಬೇಕು ನೋಡಿ. ಸಂಡೇ ಸ್ಪೆಷಲ್ಲು ಆ ಥರ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. ಇಷ್ಟು ಬೇಗ ಕೊಟ್ಬಿಟ್ರಾ? ಸರಿ, ಎಲ್ಲಿ ನೋಡಿ. ಫೇವ್ರೆಟ್ ಕೆಟ್ಟಗಿ ಚಿಕನ್ ಕರಿ ವಿತ್ ದೋಸಾ. ಸಕಾಲಾಗಿದೆ ಸೀರಿಯಸ್ಲಿ. ಇದಂತೂ ನನ್ನ ಫೇವ್ರೆಟ್ ಐಟಮು ಲೈಫಲ್ಲೇ. ದೋಸೆ ಚಿಕನ್ ಎನಿ ಟೈಮ್ ಎನಿ ಪ್ಲೇಸ್ ಎಲ್ಲೇ ಕೊಟ್ಟರು ಯಾವಾಗ ಕೊಟ್ಟರು ತಿಂದೇ. ಅದರಲ್ಲೂ ಕೆಂಟಕಿ ಚಿಕನ್ ಕಾರ್ನರ್ಗೆ ನಾನು ಹೋಗ್ಬೇಕಂತ ಅದು ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಒಂದೇ ಒಂದು ಐಟಮ್ ಕೇಳಿ, ದೋಸೆ ವಿತ್ ಚಿಕನ್. ಅದು ಕೇಳಿದಾಗಿಂದ ಹೋಗ್ಬೇಕಂತ ಇದೆ. ಫೈನಲಿ ನಮ್ಮ ಫಸ್ಟ್ ವೀಡಿಯೋದಲ್ಲೇ ಬಂದಿದ್ದೀವಿ ಇಲ್ಲಿಗೆ. ಟೇಸ್ಟ್ ಮಾತ್ರ ಸಕಾಲಾಗಿದೆ ಸೀರಿಯಸ್ಲಿ. ಇದು ನಾವು ಬೆಳಿಗ್ಗೆ ಇಲ್ಲ ಮಿಡ್ ನೈಟ್ ತಿಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ. ಬನ್ನಿ ತಿನ್ನೋಣ.
ಹೆಂಗಿದೆ ತೃಪ್ತಿ? ಸೂಪರ್ ಆಗಿದೆ. ಅವಾಗಿಂದ ಮಾತಾಡ್ಸೋರು ಮಾತಾಡ್ತಿಲ್ಲ, ಹಂಗೆ ಬ್ಯಾಕ್ ಟು ಬ್ಯಾಕ್ ತಿಂತಾನೆ ಅವಳೆ ತೃಪ್ತಿ. ವೆರಿ ನೈಸ್. ಇಲ್ಲಿ ಕೂರಕ್ಕೆ ಜಾಗ ಇಲ್ಲ, ಲೈಕ್ ಕೂರಕ್ಕೆ ಚೇರ್ ಹಾಕಿಲ್ಲ, ಎಷ್ಟೋ ಹೊತ್ತಿಂದ ಹಂಗೇನೆ ಇಟ್ಟಿದ್ದಾರೆ, ಅದನ್ನೇ ಅವರು ಸ್ಪೆಷಲೈಸ್ ಆಗಿ ಮಾಡಿದ್ದಾರೆ. ಸೊ ಅದೇ ಒಂಥರ ಇಲ್ಲಿ ಏನೋ ಮಜಾ. ನಮ್ಮದು ತಿಂದಾಯಿತು, ಸಗದಾಗಿತ್ತು ಸೀರಿಯಸ್ ಆಗಿ. ಸ್ಟಾರ್ಟಿಂಗಲ್ಲಿ ಮೇ ಬಿ ಓವರ್ ಎಕ್ಸ್ಪೆಕ್ಟೇಷನ್ ಇರೋ ಕಾರಣ ಏನು ಅಷ್ಟು ನೆಕ್ಸ್ಟ್ ಲೆವೆಲ್ ಅಂತ ಏನು ಅನಿಸ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ತಿಂತಾ ಮಾತ್ರ ಸಗದಾಯಿತು. ಫ್ಲೇವರ್ ಗಿವರ್ ಎಲ್ಲ ಮಸ್ತಾಗಿತ್ತು. ಬೆಳಿಗ್ಗೆ ಏರ್ಲೈನ್ಸು ವೆಜ್ಜು ಚಟ್ನಿ ಜೊತೆ ತಿಂದ್ವಿ. ಇವತ್ತು ನೈಟು ನಾನ್ ವೆಜ್ಜು ಕೆಂಟಕಿಯಲ್ಲಿ, ಅದೇ ದೋಸೆ. ಎರಡು ಸಖತ್ತಾಗಿತ್ತು. ಎರಡು ಒಳ್ಳೆ ವಿಂಟೇಜ್ ಜಾಗಗಳು, ಎರಡು ಲೆಜೆಂಡ್ರಿ ಜಾಗಗಳು, ಎರಡನ್ನೂ ಕವರ್ ಮಾಡಿದ್ದೀವಿ. ಇದೇ ಥರ ಒಳ್ಳೊಳ್ಳೆ ಜಾಗನ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂಗೆ ಕವರ್ ಮಾಡೋಣ, ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ. ಫಸ್ಟ್ ವೀಡಿಯೋ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್.